ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲೆ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ,
ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋಸರ್ಜರಿ, ಕಾರ್ಡಿಯಾಲಜಿ, ಎಮೆಟೊಲಾಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಆಗಸ್ಟ್ 31ರಂದು ವಿಶ್ವರಂಗ ನಾಟಕ ಮತ್ತು ನೃತ್ಯ ಸೇವಾ ಸಂಘದ ವತಿಯಿಂದ ನೃತ್ಯ ನಾಟಕಗಳು, ಕಿರುನಾಟಕಗಳು ಮತ್ತು ವಿಶ್ವರಂಗ ಗೌರವ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ವಿಶ್ವರಾಜ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಶ್ವರಂಗ ನಾಟಕ ಮತ್ತು ನೃತ್ಯ ಸೇವಾ ಸಂಘಕ್ಕೆ 15 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಆಗಸ್ಟ್ 31ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಸಂಜೆ 6 ಗಂಟೆಗೆ ಚಿಕ್ಕಮಗಳೂರಿನ ರಾಗಮಯೂರಿ ಅಕಾಡೆಮಿ ವತಿಯಿಂದ ಜಾನಪದ ನೃತ್ಯಗಳು, ಶಾಸ್ತ್ರೀಯ ನೃತ್ಯಗಳು, ನೃತ್ಯ ನಾಟಕಗಳು, ಕಿರುನಾಟಕಗಳು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕಳೆದ ಅನೇಕ ವರ್ಷಗಳಿಂದ ವಿಶ್ವರಂಗ ನಾಟಕ ಮತ್ತು ನೃತ್ಯ ಸೇವಾ ಸಂಘ ಸೇವೆ ಸಲ್ಲಿಸುತ್ತಿದೆ ಎಂದರು. 15ನೇ ವರ್ಷದ ರಂಗ ಸಂಭ್ರಮವನ್ನು ಸ್ವಲ್ಪ ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ರಂಗವೈಭವ ಎನ್ನುವ ಶೀರ್ಷಿಕೆಯಲ್ಲಿ ಇದೇ ಆಗಸ್ಟ್ 31 ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಸಂಜೆ 6 ಗಂಟೆಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ನೂತನ ರಂಗಾಯಣ ನಿರ್ದೇಶಕರಾಗಿ ಆದಂತಹ ಡಾಕ್ಟರ್ ಸುಜಾತಾ ಜಂಗಮ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಸರ್ವಜ್ಞ ಶಿಕ್ಷಣ ಸಂಸ್ಥೆಯ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ಸರ್ ಅವರು ಕೂಡ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಡಾಕ್ಟರ್ ಕೆ ಲಿಂಗಪ್ಪ ನಿವೃತ್ತ ಪ್ರಾಧ್ಯಾಪಕರು, ಗುಲ್ಬರ್ಗ ವಿಶ್ವವಿದ್ಯಾಲಯ, ಶ್ರೀ ಶಂಕರ್ ಕೂಡ್ಲ ಸಂಸ್ಥಾಪಕರು, SSV TV. ಅದೇ ರೀತಿಯಾಗಿ ಶ್ರೀಮತಿ ನೀತಾ ಪಾಟೀಲ್ ಅವರು ಈ ವಿಶ್ವರಂಗ ತಂಡದ ಅಧ್ಯಕ್ಷರು, ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸುರೇಶ್ ತಳವಾರ್ ವೇದಿಕೆ ಮೇಲೆ ಉಪಸ್ಥಿತಿ ಇರಲಿದ್ದಾರೆ. ಬಸವರಾಜ್ ಎಸ್ ಪಾಟೀಲ್ ಖಜಾಂಚಿಗಳು ಅವರು ವೇದಿಕೆ ಮೇಲೆ ಇರಲಿದ್ದಾರೆ. ಅದೇ ರೀತಿಯಾಗಿ ವಿದುಷಿ ಶ್ರೀಮತಿ ಗೌರವ ಉಪಾಧ್ಯಕ್ಷರಾಗಿ ಉಪಸ್ಥಿತಿ ವಿದುಷಿ ಶ್ರೀಮತಿ ಅಂಕಿತಾ ಪ್ರಜ್ವಲ್, ಅಂದರೆ ಇವರು ಚಿಕ್ಕಮಗಳೂರಿನ ಒಂದು ರಾಗಮಯೂರಿ ಅಕಾಡೆಮಿಯ ಅಧ್ಯಕ್ಷರಾಗಿದ್ದು 1.5 ತಾಸು ಅವರು ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿದ್ದಾರೆ. ಇವರ ಕಡೆಯಿಂದ ನಾವು ಏನಂದರೆ ಬೇರೆ ಬೇರೆ ಜಾನಪದ ಪ್ರಕಾರಗಳು, ನೃತ್ಯ ಪ್ರಕಾರಗಳು, ನೃತ್ಯ ಪ್ರಕಾರಗಳು, ನೃತ್ಯ, ಕಿರು ನಾಟಕ ಪ್ರದರ್ಶನ, ಒಟ್ಟು ಸುಮಾರು 1 ಗಂಟೆ 30 ನಿಮಿಷಗಳ ಕಾಲ ಪ್ರದರ್ಶನಗಳನ್ನು ಮಾಡಲಿದ್ದಾರೆ. ಅವರು ಕೂಡ ಉಪಸ್ಥಿತಿ ಇರಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ನುಡಿ ಸಾರಥ್ಯವನ್ನು ಸಾಹಿತಿಗಳಾದಂಥ ಶ್ರೀ ಮೈಪಾಲಡ್ಡಿ ಮುನ್ನೂರವರು ವಹಿಸಿಕೊಂಡಿದ್ದಾರೆ. ಈ ಒಂದು 15 ವರ್ಷದ ರಂಗ ಸಂಭ್ರಮದ ಅಂಗವಾಗಿ 15 ಜನ ನಮ್ಮ ಭಾಗದ ಕಲಾವಿದರಿಗೆ ರಂಗಗೌರವ ಪುರಸ್ಕಾರವನ್ನು ನೀಡಬೇಕು ಅಂತ ನಿರ್ಧರಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ವಿಶ್ವರಂಗ ತಂಡದಲ್ಲಿ ಮೊದಲಿನಿಂದ ನಟರಾಗಿ ಕೆಲಸ ಮಾಡಿದಂಥ ಶಾಂತಲಿಂಗಯ್ಯ ಮಠಪತಿ, ಮಲ್ಲಿಕಾರ್ಜುನ್ ದೊಡ್ಮನಿ, ಕಲಬುರಗಿಯಲ್ಲಿ ರಂಗಸಜ್ಜಿಕೆ ಮತ್ತು ನಟನೆಯಲ್ಲಿ ಮತ್ತು ನಿರ್ದೇಶನ ಮಾಡಿದಂಥ ರಾಜ್ಕುಮಾರ್ ಎಸ್.ಕೆ, ಕಲ್ಯಾಣಿ ಭಜಂತ್ರಿ ಮ್ಯೂಸಿಕ್ ನಾಟಕಕ್ಕೆ ಸಂಗೀತ ಸಾಂಗತ್ಯ ನೀಡುವಂತಹ ಕಲ್ಯಾಣಿ ಭಜಂತ್ರಿ, ರಂಗಸಜ್ಜಿಕೆ ಮಾಡಿದಂತಹ ಸುರೇಶ್ ಕೂನಿ, ನೃತ್ಯ ಭಾಗದಲ್ಲಿ ಕಲಬುರಗಿಯಲ್ಲಿ ಡ್ಯಾನ್ಸ್ ಮಾಸ್ಟರ್ ಇವರು ನೃತ್ಯ ಭಾಗದಲ್ಲಿ ಅಪಾರ ಸೇವೆ ಸಲ್ಲಿಸಿರೋದ್ರಿಂದ ಚಾಂದ್ ಜಾಕ್ಸನ್, ಸೈಮನ್ ಆರ್ಟಿ, ಅಕ್ಷಯ್, ದಿನೇಶ್ ನಾಯಕ್, ಅರವಿಂದ್ ಅನ್ನೋರಿಗೆ. ಅದೇ ರೀತಿಯಾಗಿ ಫೈನ್ ಆರ್ಟ್ ವಿಭಾಗದಲ್ಲಿ ಡಾಕ್ಟರ್ ಪರಶುರಾಮ್ ಪಿ, ಮತ್ತು ಡ್ಯಾನ್ಸ್ ವಿಭಾಗದಲ್ಲಿ ಶಿವು ಕೆ ಮಾಲಿ ಬಿರೇದರ್, ಚಂದ್ರಕಾಂತ್ ಎಸ್ ವಾಲಿ, ಪ್ರಶಾಂತ್ ಗೋಲ್ಡ್ ಸ್ಮಿತ್, ರಾಚಣ್ಣ ಕರ್ದಳ್ಳಿಯವರು ಕಾಮಿಡಿ ಕಿಲಾಡಿ ಆಗಿರ್ಬೋದು, ಕಂಪನಿ ನಾಟಕದಲ್ಲಿ ನಟನೆ ಮಾಡಿದ. ಫಿರೋಜಾಬಾದ್ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಹಣ ದುರ್ಬಳಕೆ ಮಾಡಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಅಬ್ದುಲ್ ಲತೀಫ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿ ಪಿಡಿಒ ವಿದ್ಯಾವತಿ 30 ಲಕ್ಷ ರೂಪಾಯಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದು, ಈ ಬಗ್ಗೆ ಜಿಲ್ಲಾ ಪಂಚಾಯತ್ಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಪಿಡಿಒಗೆ ಲೆಕ್ಕ ಕೇಳಿದ್ರೆ ಅಧ್ಯಕ್ಷರು ಮತ್ತು ಕೆಲ ಸದಸ್ಯರು ಲೆಕ್ಕ ಕೇಳಿದವರಿಗೆ ಒತ್ತಡ ಮತ್ತು ಧಮಕಿ ಹಾಕಲಾಗುತ್ತಿದೆ ಎಂದು ಅಬ್ದುಲ್ ಲತೀಫ್ ಆರೋಪಿಸಿದರು. ನಾನು ಇವತ್ತು ಪ್ಲೇಸ್ಮೆಂಟ್ ಮಾಡೋದು ಉದ್ದೇಶ ಏನಂದರೆ, ಫಿರೋಜಾಬಾದ್ ಗ್ರಾಮ ಪಂಚಾಯಿತಿ ಪಿ ಡಿ ಒ ಆದ ಶ್ರೀಮತಿ ವಿದ್ಯಾವತಿ ಅಂಥೇಳಿ
ಅವರು ಒಂದು ವಾರ ಹಿಂದೆ ನಾನು ಒಂದು ಪ್ರೆಸ್ ಮೀಟ್ ಮಾಡಿದೆ 19 ತಾರೀಕಿಗೆ. ಅವಾಗ 22 ಲಕ್ಷ ರೂಪಾಯಿ ಇದ್ರಾಗ ಮಾಡಿದರು 15ನೇ ಹಣಕಾಸದಲ್ಲಿ. ಅದ್ರಾಗ ಇದು ಮಾಡಿದರು. ಇದ್ರಾಗ ಇದು ಆನ್ಲೈನ್ ಏನಪ್ಪ ಅಂದರೆ ರೆಕಾರ್ಡ್ ಬರ್ತಾರೆ. ಇದು ಆನ್ಲೈನ್ ಇದ್ರಾಗ ಅದ ರೀ. ಇದು 15ನೇ ಹಣಕಾಸಾಗಿ ಬರ್ತದೆ. ಕರ ವಸೂಲಿದು ರೆಕಾರ್ಡ್ ನಮಗೆ ಸಿಗಂಗಿಲ್ಲ. ಅವರಿಗೆ ನಾ ಅನೇಕ ಸಾರಿ ರೆಕಾರ್ಡ್ ಕೊಡ್ರಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ, ಕ್ಯಾಶ್ ಬುಕ್ ಕೊಡ್ರಿ ಮತ್ತು ವೋಚರ್ಗಳು ಕೊಡ್ರಿ ಅಂದರೆ ಇನ್ನೂ ಕೊಟ್ಟಿಲ್ಲ. ಅದು ಕೊಟ್ಟರೆ ರೆಕಾರ್ಡ್ ಕರೆಕ್ಟ್ ಸಿಗ್ತದೆ. ಅದು ನಾವು ಅನೇಕ ಸಾರಿ ಸರ್ಕಾರಕ್ಕೆ ಏನಪ್ಪ ಅಂತಂದರೆ ನಾವು ಭಾಳ ಸಾರಿ ಮನವಿ ಮಾಡಿವಿ, ಗ್ರಾಮ ಪಂಚಾಯತ್ ಬರ್ರಿ ಪರಿಶೀಲನೆ ನಡೆಸಿ ಇನ್ಕ್ವೈರಿ ಮಾಡಿ ಏನದ ಅದು ತಪ್ಪಿಸಿ ತೊಗೊಳ್ರಿ, ಇಲ್ಲಾಂದರೆ ಹ್ಯಾಂಗೆ ಉಳಿಯಂಗಿಲ್ಲ. ಎಲ್ಲಿ ಉಳಿಬೇಕು? ಒಂದು ಉದಾಹರಣೆಗಾಗಿ ಪೂರಾ ಅಂಗಿ ಪಾಯಿಂಟ್ ಶರ್ಟ್ ಕಲ್ತಿ ಚಡ್ಡಿಯರೇ ಬಿಡ್ಬೇಕು, ಚಡ್ಡಿನೂ ಬಿಡಲಾರ್ದಂಗೆ ವ್ಯವಸ್ಥೆಗೆ ಬಂದದ ಅಂಥೇಳಿ ನಾವು ಇದಕ್ಕೆ ಮಾಡಾಕತ್ತೀವಿ. ನಾನು 19 ತಾರೀಕು ಪ್ರೆಸ್ ಮೀಟ್ ಮಾಡಿದೆ. ಆದಮೇಲೆ ಇದು ನಾ ಪತ್ರಿಕಾದಲ್ಲಿ ನೋಡ್ಕೇಸಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ ರಾಜು ಹಾಲು ಅಂಥೇಳಿ, ಇನ್ನೊಬ್ಬರು ಏಜಾಜ್ ಪಟೇಲ್ ಅಂಥೇಳಿ, ಇವರು ಕೆಲವು ಮಂದಿ ಮೆಂಬರ್ಗೆ ಜೋಡಿ ಮಾಡ್ಕೊಂಡು ಕೇಸಿ ವಿದ್ಯಾವತಿ PDO ಪರವಾಗಿ ಇದು ಹೆಂಗದ ಸುಳ್ಳದ ಅಂಥೇಳಿ 22 ತಾರೀಕು ಅವರು ಪತ್ರಿಕಾದಲ್ಲಿ ಇಲ್ಲಿ ಪತ್ರಿಕಾದಲ್ಲಿ ಘೋಷಣೆ ಮಾಡ್ಯಾರ. ಅವ್ರು ಲತೀಫ್ ಜಾಗೀರ್ದಾರ್ ಸುಳ್ಳು ಹೇಳ್ತಾ ಇದ್ದಾರೆ. ಅದಕ್ಕೆ ಹಿಂದೆ ಏನಪ್ಪ ಅಂದರೆ 20 ಲಕ್ಷ ರೂಪಾಯಿ ಸಿಮೆಂಟ್ ಕಂಪ್ನೀಸ್ ಬಂದದ, ಅದು ಏನು ಲೈಟ್ ಲೆಕ್ಕ ಕೊಟ್ಟಿಲ್ಲ ಅಂಥೇಳಿ. 22 ಸಾಲಿನಲ್ಲಿ ಬಂದಿದ್ದು ಸೂರ್ಯಕಾಂತ್ ಅವ್ರ PDO ಏನಪ್ಪ ಅಂತಂದ್ರೆ ತಿಂದಿದ್ದದ ರೀ ಇದಲ್ಲ. ಅದಕ್ಕೆ ಅವ್ರು ಬಂದಿದ್ದು ಏನೋ ಒಂದು ಅದ ರೀ, ಅದು ಫೈಲೇ ಅದ ರೀ. ಇದು ಹಿಂದಿಂದು ನೀಲಮ್ಮ ಅವರಿಲ್ಲ, ಇದು ಫೈಲೇ ಅದ ರೀ ಸರ್. ಇದು ಭಾಳ ದೊಡ್ಡದ. ಇದು ಇದು 400 ಗ್ರಾಮ್ ಅದ. ಇವರು ಜಿಲ್ಲಾ ಪಂಚಾಯತಿ CO ಮತ್ತು ತಾಲೂಕು ಪಂಚಾಯತಿ EO ಅವರು ಗಮನ ಹರಿಸಿಲ್ಲ, ಒಂದು ಚಿಟ್ಟಿ ಕೊಟ್ಟಿಲ್ಲ ಸೂರ್ಯಕಾಂತ್ ಇರೋದು. ನಾ ಲೋಕಾಯುಕ್ತ ಬಲ್ಲಿ ಹೋಗಿನಿ, ಇದು 400 ಗ್ರಾಮ್ ಅದ, ಲೋಕಾಯುಕ್ತ ಬಲ್ಲಿ ಬಂದು ಕಾಟ ಮಾಡೀನಿ, 830 ಗ್ರಾಮ್ ಅದ. ಅದು ಪಿಟ್ನದ ರೀ ಫೈಲ್. ಹಿಂಗದ. ಇದರ ಪ್ರಕಾರ ಏನಪ್ಪ ಅಂದರೆ ನಾವು ಯಾಕೆ ಇದು ಮಾಡ್ತೀವಿ ಅಂದರೆ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ಯಾರ ಏಜಾಜ್ ಅಂಥೇಳಿ. ಅದು ಜಿಲ್ಲೆಯಲ್ಲಿ ಸುಳ್ಳು ST ಜಾತಿ ಪ್ರಮಾಣ ಪತ್ರಗಳ ವಿರುದ್ಧ ಹೋರಾಟ ಮಾಡುವ ಹೋರಾಟಗಾರರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವ ವ್ಯಕ್ತಿಗಳ ಮೇಲೆ ಅಟ್ರಾಸಿಟಿ ಮತ್ತು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ SC/ST ನಕಲಿ ಜಾತಿ ಪ್ರಮಾಣ ಪತ್ರಗಳ ತಡೆ ಸಮಿತಿಯ ಮರೆಪ್ಪ ನಾಯಕ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಬಾಹಿರವಾಗಿ ನೀಡಿರುವ ST ನಾಯಕ್ವಾಡ್ ತಳವಾರ್ ಪರಿವಾರ ಜಾತಿ ಸಿಂಧು ಪ್ರಮಾಣ ಪತ್ರಗಳನ್ನು ರದ್ದುಪಡಿಸಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ನೀಡಿದ ತಹಸೀಲ್ದಾರ್ ಅವರನ್ನು ಕೆಲಸದಿಂದ ವಜಾ ಮಾಡಿ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ನ್ಯಾಯಾಲಯದ ಆದೇಶದ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದಲ್ಲಿ ರಾಜ್ಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂಬುದನ್ನು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಇದು ಎಚ್ಚರಿಕೆಯನ್ನ ನೀಡುತ್ತಿದ್ದೇವೆ ಎಂದರು. ನ್ಯಾಯಾಲಯದ ಆದೇಶ ಪ್ರಕಾರ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರವನ್ನು ಕೊಡಲಿ ಅಂತ ಹೇಳಿಕಿಸಿ ಈಗ ಅಧಿಕಾರಿಗಳ ಮೇಲೆ ಒತ್ತಡ ಮಾಡ್ತಾರೆ. ನಾವು ಬೇಡಂದಿಲ್ಲ, ನ್ಯಾಯಾಲಯದ ಆದೇಶದ ಪ್ರಕಾರನೇ ಕೊಡಲಿ. ಏನು ಪರಿಶಿಷ್ಟ ಪಂಗಡದ ನಾಯಕ ತಳವಾರ ಜಾತಿ ಪ್ರಮಾಣ ಪತ್ರ ಅದು ಕೊಡು ಅಂತ ಹೇಳಿಕಿಸಿ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಆದರೆ ಇವರು ಅದನ್ನು ಬಿಟ್ಟು ಪ್ರವರ್ಗ 1ರಲ್ಲಿ ಬರುವ ಹಿಂದುಳಿದ ವರ್ಗದ ಪ್ರವರ್ಗ 1ರಲ್ಲಿ ಬರುವ ಅಂಬಿಗ ತಳವಾರರಿಗೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಕೊಡಂಥ ಅಧಿಕಾರಿಗಳ ಮೇಲೆ ಒತ್ತಡ ಹಾಕೋದು ಅಥವಾ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡುವುದು, ವಾಲ್ಮೀಕಿ ತಳವಾರರು ನಾವೇ ಅಂತೇಳಿ ಜಾತಿ ಮರೆಮಾಚಿಕಿಸಿ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗೋದು, ಈ ರೀತಿ ಮಾಡಿದಲ್ದೇ ನಮ್ಮ ವಾಲ್ಮೀಕಿ ಸಮುದಾಯದ ಮೇಲೆ ಆರೋಪ ಮಾಡೋದು, ಇವರು ನಮಗೆ ವಿರೋಧ ಮಾಡ್ತಾ ಇದ್ದಾರೆ, ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಅಂತ. ಸ್ವಾಮಿ, ಸಂವಿಧಾನಿಕ ಹಕ್ಕುಗಳಿಗಾಗಿ ನಮ್ಮ ರಕ್ಷಣೆಗಾಗಿ ನಾವು ಇವತ್ತು ನ್ಯಾಯಾಲಯದಲ್ಲಿ ಏನು ಕರ್ನಾಟಕ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟಲ್ಲಿ ನಾವು ರಿಟ್ ಪಿಟಿಷನ್ ಹಾಕಿದ್ದೀವಿ. ನೈಜವಾಗಿರ್ತಕ್ಕಂಥ ಕ್ರಮ ಸಂಖ್ಯೆ 38 ಏನು ನಾಯಕ ಬೇಡರ್ ಅವರ ಉಪಪದಗಳಾದ ನಾಯಕ ತಳವಾರ ಮತ್ತು ಪರಿವಾರದವರಿಗೆ ಕೊಡ್ರಿ ಅಂತ ಹೇಳಿಕೆಸಿ ಏನು ಪಾರ್ಲಿಮೆಂಟು ರಾಷ್ಟ್ರಪತಿ ಅಂಕಿತ ಆಗಿರ್ತಕ್ಕಂಥ ಏನು ಗೆಜೆಟ್ ನೋಟಿಫಿಕೇಷನ್ ಪ್ರಕಾರ ಕೊಡ್ರಿ ಅಂತ ನಮ್ಮ ಇದೆ. ಆದರೆ ಇವರು ನಮ್ಮ ಪರಿಶಿಷ್ಟ ಪಂಗಡದವರೇ ಅಲ್ಲ, ಇವರು ಹಿಂದುಳಿದ ವರ್ಗದ ಪ್ರವರ್ಗ 1ರಲ್ಲಿ ಬರುವ ಅಂಬಿಗ ಮತ್ತು ಕೂಲಿ ಕಬ್ಬಲಿಗ ಸಮಾಜದವರು. ಇವರು ಹೇಗೆ ನಾಯಕ ಸಮಾಜದ ತಳವಾರರಾಗುತ್ತಾರೆ? ಈಗಾಗಲೇ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ
ನಮಗೇನು ಯಾವ ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಿದ್ದಾರೆ ಅಂದರೆ ಹಾವೇರಿ, ಗದಗ, ಬೆಳಗಾಮು, ಬಾಗಲಕೋಟೆ, ಕೊಪ್ಪಳ, ದಾವಣಗೆರೆ, ಶಿವಮೊಗ್ಗದಲ್ಲಿ ಕುಲಶಾಸ್ತ್ರ ಅಧ್ಯಯನ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ನಾಯಕ ತಳವಾರರಿಗೆ, ಅಲ್ಲಿರ್ತಕ್ಕಂಥ ಪರಿವಾರದವರಿಗೆ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಯಾವಾಗ ಸೇರಿಸಿತು? 23/2020 ರಾಷ್ಟ್ರಪತಿ ಅಂಕಿತ ಆಗಿದ್ದು. ಅವತ್ತಿನಿಂದ ಏನು ಕರ್ನಾಟಕ ಪರಿಶಿಷ್ಟ ಪಂಗಡ ಪಟ್ಟಿ ಕ್ರಮ ಸಂಖ್ಯೆ 38ರಲ್ಲಿ ನಾಯಕ, ವಾಲ್ಮೀಕಿ, ಬೇಡರ ಉಪಪದಗಳಾದ ನಾಯಕ ತಳವಾರ, ನಾಯಕ ಪರಿವಾರವನ್ನು ಸೇರಿಸಿ ಆದೇಶ ಮಾಡಿದೆ. ಆದರೆ ಇವರೇ ಸುಳ್ಳೆ ಮರಿಮಾಚತಕ್ಕಂಥದ್ದು, ತಪ್ಪು ಸಂದೇಶ ಕೊಡೋದು ಯಾವಾಗ ಪ್ರಾರಂಭ ಆಯಿತಂದರೆ ಏನು 30/10/2022 ಬಸವರಾಜ ಬೊಮ್ಮಾಯಿ ಅವರು ಕಲಬುರಗಿಯಲ್ಲಿ ಹಿಂದುಳಿದ ವರ್ಗದ ಸಮಾವೇಶದಲ್ಲಿ ಒಂದು ತಪ್ಪು ಸಂದೇಶವನ್ನು, ಸಂವಿಧಾನ ಉಲ್ಲಂಘನವಾಗಿ ಒಂದು ಆದೇಶವನ್ನು ಮಾಡ್ತಾನೆ. ನಾನು ಇಲ್ಲಿಯ ತಳವಾರಿಗೆ, ಅಂಬಿಗ ತಳವಾರರಿಗೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರವನ್ನು ತಗೊಳ್ಳೋಕೆ ನಾನು ಆದೇಶ ತಂದಿದ್ದೀನಿ ಅಂತಕ್ಕಂಥ ತಪ್ಪು ಸಂದೇಶವನ್ನು ಕೊಟ್ಟು, ಕಾನೂನು ಮೀರಿ ಹೇಳಿಕೆಯನ್ನು ಕೊಟ್ಟು, ಅಲ್ಲಿಂದ ಇದು ಗೊಂದಲ ಪ್ರಾರಂಭ ಆಗಿತ್ತು. ಅದು ಪಾರ್ಲಿಮೆಂಟು ಅಥವಾ ರಾಷ್ಟ್ರಪತಿ ಅಂಕಿತ ಗೆಜೆಟ್ ನೋಟಿಫಿಕೇಷನ್ ಆಗಿದ್ದು, ರಾಷ್ಟ್ರಪತಿ ಅಂಕಿತ ಬಿದ್ದಿದ್ದು ಯಾವುದೇ ರಾಜ್ಯ ಸರ್ಕಾರಗಳಿಗೆ ತಿದ್ದುವುದಾಗಲಿ, ಮಾರ್ಪಾಡು ಮಾಡುವುದಾಗಲಿ ಅಥವಾ ಆದೇಶಗಳು ಸುತ್ತಲೆಗಳು ಹೊಡೆಸೋದು ಯಾವುದೇ ಅಧಿಕಾರ ಇಲ್ಲ ಜಾತಿ ಈ ವಿಷಯದಲ್ಲಿ. ಆದರೂ ಸಹ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಏನು ಸರ್ ಪಡಿತರ ಚೀಟಿಗಳನ್ನು ರದ್ದು ಮಾಡದೆ ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕೆಂದು ಆಗ್ರಹಿಸಿ ಚಿತ್ತಾಪುರ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ರಾಜ್ಯದ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗಳಿಗೆ ಆದಾಯ ಹೆಚ್ಚಿಗೆ ಇರುತ್ತಿವೆ ಎಂದು ಹೇಳಿ ಪಡಿತರ ಫಲಾನುಭವಿಗಳಿಗೆ ಗೊಂದಲ ಉಂಟು ಮಾಡುತ್ತಿರುವ ಕುರಿತು ಹಾಗೂ ಪಡಿತರ ಚೀಟಿಗಳನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡದೆ ಯಥಾಸ್ಥಿತಿಯಲ್ಲಿ ಮುಂದುವರಿಯಬೇಕು ಎಂದು ಒತ್ತಾಯಿಸಿ ತಾಲೂಕಾ ದೈಹಿಕ ಮತ್ತು ಮಾನಸಿಕ ಅಂಗವಿಕಲರ ವಿವಿಧೋದ್ದೇಶ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕಾ ಅಧ್ಯಕ್ಷ ಮೊಹಮ್ಮದ್ ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಚಿತ್ತಾಪುರ ಪಟ್ಟಣದ ತಹಸೀಲ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಸರ್ಕಾರ ವಿಧಾನಸಭಾ ಬೆಂಗಳೂರಿವರಿಗೆ ಮನವಿ ಪತ್ರ. ಮಾನ್ಯರೇ, ರಾಜ್ಯದ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡುಗಳಿಗೆ ಆದಾಯ ಹೆಚ್ಚಿಗೆ ಇರುತ್ತದೆ ಎಂದು ಹೇಳಿ ಪಡಿತರ ಫಲಾನುಭವಿಗಳಲ್ಲಿ ಗೊಂದಲ ಉಂಟು ಮಾಡುತ್ತಿರುವ ಕುರಿತು ಹಾಗೂ ಪಡಿತರ ಚೀಟಿಗಳ ಯಾವುದೇ ಕಾರಣಕ್ಕೂ ರದ್ದು ಮಾಡದೆ ಯಥಾಸ್ಥಿತಿಯಲ್ಲಿ ಮುಂದುವರಿಸುವಂತೆ ಮನವಿ ಪತ್ರ ಸಲ್ಲಿಸಲು ಕೋರಿಕೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾಲೂಕಾ ದೈಹಿಕ ಮತ್ತು ಮಾನಸಿಕ ಅಂಗವಿಕಲರ ವಿವಿಧೋದ್ದೇಶ ಸೇವಾ ಸಂಘ ಚಿತ್ತಾಪುರ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪಡಿತರ ವಿಷಯದಲ್ಲಿ ಮೊದಲಿನಿಂದಲೂ ಸಂಬಂಧಪಟ್ಟ ಅಧಿಕಾರಿಗಳು ಫಲಾನುಭವಿಗಳಲ್ಲಿ ವಿನಾಕಾರಣ ಇಲ್ಲದೊಂದು ಕಾರಣ ಹೇಳಿ ತೊಂದರೆ ನೀಡುತ್ತಿದ್ದಾರೆ. ಫಲಾನುಭವಿಗಳು ತಮ್ಮ ತಿಂಗಳ ಪಡಿತರ ಆಹಾರ ಧಾನ್ಯ ಪಡೆದುಕೊಳ್ಳಲು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಬಿಪಿಎಲ್ ಹಾಗೂ ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ತಮ್ಮ ಆದಾಯ ಹೆಚ್ಚಿಗೆ ಇರುತ್ತದೆ. ಮುಂದಿನ ದಿನಗಳಲ್ಲಿ ತಮ್ಮ ಪಡಿತರ ಚೀಟಿ ಎಪಿಎಲ್ ಆಗುವ ಹಾಗೂ ರದ್ದಾಗುವ ಸಂಭವವಿರುತ್ತದೆ ಎಂದು ಹೇಳಿ ಫಲಾನುಭವಿಗಳಲ್ಲಿ ಆತಂಕ ಉಂಟು ಮಾಡುತ್ತಿದ್ದಾರೆ. ಇದರಿಂದ ಫಲಾನುಭವಿಗಳು ಪಡಿತರ ಚೀಟಿ ತಿದ್ದುಪಡಿಗಾಗಿ ಅಲೆದಾಡುತ್ತಿದ್ದಾರೆ. ತಿದ್ದುಪಡಿಯ ವಿಷಯವನ್ನು ಮುಂದಿಟ್ಟುಕೊಂಡು ಪಡಿತರ ಚೀಟಿಗಳನ್ನು ರದ್ದು ಮಾಡುವ ಮೂಲಕ ಬಡ ಕುಟುಂಬಗಳಿಗೆ ತೊಂದರೆ ನೀಡುತ್ತಿದ್ದಾರೆ. ಚಿತ್ತಾಪುರ ತಾಲೂಕಿನಲ್ಲಿ ಅತ್ಯಂತ ಕಡುಬಡವರು, ಕೂಲಿ ಕಾರ್ಮಿಕರು, ದೀನದಲಿತರು, ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಿರುವುದರಿಂದ ಇವರೆಲ್ಲರೂ ಶ್ರಮಜೀವಿಗಳಾಗಿರುವುದರಿಂದ ಇಂತಹವರ ಪಡಿತರ ಚೀಟಿಗಳನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡದೆ ಯಥಾಸ್ಥಿತಿಯಲ್ಲಿ ಮುಂದುವರಿಸುವ ಕ್ರಮ ಕೈಗೊಳ್ಳಬೇಕು. ಈ ಕುರಿತು ಫಲಾನುಭವಿಗಳಲ್ಲಿ ಸರಿಯಾದ ಮಾಹಿತಿಯನ್ನು ನೀಡಿ ಹೊರತು ಅವರಲ್ಲಿ ಗೊಂದಲ ಮಾಹಿತಿ ನೀಡಬೇಡಿ. ಈಗಾಗಲೇ ತಮ್ಮ ಸರ್ಕಾರ ಬಂದ ಮೇಲೆ ಕಡುಬಡವರಿಗೆ ಅನೇಕ ರೀತಿಯಲ್ಲಿ ಸಹಾಯ ಆಗಿರುತ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಪಡಿತರ ಚೀಟಿದಾರರಿಗೆ ಬರೀ ಅಕ್ಕಿಯನ್ನು ವಿತರಣೆ ಮಾಡದೆ ಅದರ ಜೊತೆಗೆ ಗೋಧಿ, ಜೋಳ, ಎಣ್ಣೆ, ಸಕ್ಕರೆ, ಕೊಬ್ಬರಿ, ಬೇಳೆ ಹಂಚಿಕೆ ಮಾಡುವ ಕಾರ್ಯಕ್ರಮವನ್ನು ಕೂಡಲೇ ಪ್ರಾರಂಭಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಡುಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಇದು ತಕ್ಷಣ ನಮ್ಮ ಸಂಘಕ್ಕೆ ಹಿಂಬಾಲ ನೀಡಬೇಕಂತ ಹೇಳಿ ವಿನಂತಿ.
ಈ ಸಂದರ್ಭದಲ್ಲಿ ಮಲ್ಲಿನಾಥ್ ಪಾಟೀಲ್ ಕೊರ್ವಿ, ರವೀಂದ್ರ ತೆಲ್ಕರ್, ನರೇಂದ್ರ ಕುಲಕರ್ಣಿ, ಈಶ್ವರಪ್ಪ ಪೂಜಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯಾಲಯ ಸಭಾಂಗಣದಲ್ಲಿ 21ನೇ ರಾಷ್ಟ್ರೀಯ ಜಾನುವಾರುಗಳ ಗಣತಿ ತರಬೇತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವು ತಾಲೂಕಿನ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಯಲ್ಲಪ್ಪ ಇಂಗಳಪ್ಪ ಮತ್ತು ಮಹಾಂತೇಶ್ ಪಾಟೀಲ್ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಯಲ್ಲಪ್ಪ ಇಂಗಳಿ ಮಾತನಾಡಿದರು. ದಿನಾಂಕ 1/9/2024 ಡಿಸೆಂಬರ್ 2024 ಸತತವಾಗಿ 4 ತಿಂಗಳ ಕಾಲ 21ನೇ ಜಾನುವಾರು ಗಣತಿಯನ್ನು ತಾಲೂಕಿನಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಜಾನುವಾರು ಗಣತಿಯಲ್ಲಿ ನಮ್ಮ ಜಾನುವಾರು ಗಣತಿಯ ಎಣಿಕೆದಾರರು 15 ಜನ ಎಣಿಕೆದಾರರು ಇಲಾಖೆಯ ಸಿಬ್ಬಂದಿ ವರ್ಗದವರು ತಮ್ಮ ಮನೆ ಬಾಗಿಲಿಗೆ ಬಂದು ತಮ್ಮ ಹತ್ತಿರ ಇರುವಂಥ ಎಲ್ಲ ಜಾನುವಾರುಗಳ ವಿವರವನ್ನು ಪಡೆದುಕೊಳ್ಳಲಿದ್ದಾರೆ. ಈ ನಿಟ್ಟಿನಲ್ಲಿ ಸುಮಾರು 15 ಎಣಿಕೆದಾರರನ್ನು ನೇಮಿಸಲಾಗಿದೆ ಹಾಗೂ ಅದೇ ರೀತಿಯಾಗಿ ಮೇಲ್ವಿಚಾರಕರನ್ನಾಗಿ 3 ಜನ ಪಶುವೈದ್ಯಾಧಿಕಾರಿಗಳನ್ನು ಸಹ ನೇಮಿಸಲಾಗಿದೆ. ಈ ಒಂದು ಕಾರ್ಯಕ್ರಮ 1ನೇ ಸೆಪ್ಟೆಂಬರ್ನಿಂದ ಪ್ರಾರಂಭವಾಗುವುದರಿಂದ ತಮ್ಮ ಗ್ರಾಮಕ್ಕೆ ತಮ್ಮ ಮನೆಗೆ ಬಂದಾಗ ನಮ್ಮ ಸಿಬ್ಬಂದಿ ವರ್ಗದವರು ಸಂಪೂರ್ಣವಾದಂತಹ ಜಾನುವಾರು ಗಣತಿಯ ಮಾಹಿತಿಯನ್ನು ತಾವು ನೀಡಿ ಇಲಾಖೆಗೆ ಸಹಕರಿಸಿ ಹಾಗೂ ಪಶು ಸಂಪತ್ತೇ ದೇಶದ ಸಂಪತ್ತು ಎಂಬ ಒಂದು ನಾಣ್ಣುಡಿಯಂತೆ ನಮ್ಮ ತಾಲೂಕಿನ ಒಂದು ಪಶು ಸಂಪತ್ತಿನ ವಿವರವನ್ನು ದಾಖಲಿಸಲು ತಾವೆಲ್ಲರೂ ಸಹಕಾರ ಮಾಡಬೇಕಂತ ಆಳಂದ ತಾಲೂಕಿನ ಆಡಳಿತ ವತಿಯಿಂದ ಸಾರ್ವಜನಿಕರಿಗೆ ನಾನು ಕೋರುತ್ತೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು, ತರಬೇತುದಾರರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ನ್ಯಾಯಾಲಯ ಏನೇ ತೀರ್ಪು ನೀಡಿದ್ರೂ ನಾನು ಅದನ್ನು ದೇವರ ಪ್ರಸಾದ ಎಂದು ಸ್ವೀಕರಿಸುತ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಈ ಕುರಿತು ಮಾತನಾಡಿದ ಅವರು, ಆದಾಯ ಮೀರಿ ಆಸ್ತಿಯ ಗಳಿಕೆ ಪ್ರಕರಣದಲ್ಲಿ ತನಿಖೆ ನಡೆಸಲು ಸಿಬಿಐ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ಪ್ರಕರಣದ ಕುರಿತು ತೀರ್ಪಿನ ಬಗ್ಗೆ ಕೇಳಿದಾಗ ನನಗೆ ದೇವರ ಮೇಲೆ ಮತ್ತು ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಎಂದು ತಿಳಿಸಿದರು. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಮೇಲೆ ದೂರು ದಾಖಲಾಗಿರುವ ಬಗ್ಗೆ ಕೇಳಿದಾಗ ಸಿಎಂ ಏನ್ ಮಾಡಿದ್ದಾರೆ ಎಂದು, ಅವರ ಮೇಲೆ ಎಲ್ಲ ಏಕೆ ಮುಗಿ ಬೀಳುತ್ತಿದ್ದಾರೋ ನನಗೆ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ಆಗುವುದಿಲ್ಲ. ಜಾಮೀನು ಕಳೆದುಕೊಂಡಿರುವುದಕ್ಕೆ ಪರಿಹಾರವಾಗಿ ಬಿಜೆಪಿ ಅವರೇ ನಿವೇಶನ ನೀಡಿದ್ದಾರೆ. ಸಿಎಂ ಅವರು ಎಲ್ಲಿಯೂ ಪ್ರಭಾವವನ್ನು ಬೀರಿಲ್ಲ, ಸಹಿಯನ್ನು ಮಾಡಿಲ್ಲ ಎಂದರು. ನೋಡಪ್ಪ, ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ಅವ್ರು ಏನು ಕೊಟ್ಟರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಅಪ್ಪ, ಸಿಎಂ ಏನು ಮಾಡಿದ್ದಾರೆ ಅಂತ ಎಲ್ಲರೂ ಕಾತರದಿಂದ ಇದ್ದಾರೆ. ಏನೂ ಆಗುವುದಿಲ್ಲ. ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅವ್ರದ್ದೇನಾದ್ರು ಸಿಗ್ನೇಚರ್ ಆಗಿದ್ರು, ಅವ್ರದ್ದೇನಾದ್ರು ಮಾಡಿದ್ರೆ, ತಪ್ಪು ಮಾಡಿದ್ರೆ ಪರವಾಗಿಲ್ಲ. ಜಮೀನು ಕಳ್ಕೊಂಡವ್ರು ಅರ್ಜಿ ಕೊಟ್ಟವ್ರೆ, ಅರ್ಜಿ ಕಟ್ಕೊಂಡವ್ರೆ, ಬಿಜೆಪಿಯವರು ಸೈಟ್ ಕೊಟ್ಟವ್ರೆ. ಇಷ್ಟು ಬಿಟ್ರೆ ಇನ್ನೇನಿದೆ? ಆಯ್ತು, ಈಗ ನಾನು ಅವ್ರಿಗೆಲ್ಲ ನಕಲಿಗೆಲ್ಲ ನಾನು ಉತ್ತರ ಕೊಡಲ್ಲ, ಅಸಲಿಗೆ ಮಾತ್ರ ಕೊಡ್ತೀನಿ. ರಾಜ್ಯಕ್ಕೆ ಕಳೆದ 5 ವರ್ಷಗಳಿಂದ ವಿಶೇಷ ಅನುದಾನ ಹಾಗೂ ತೆರಿಗೆ ಹಂಚಿಕೆಯಲ್ಲಿ 80,000 ಕೋಟಿ ರೂಪಾಯಿ ಅನುದಾನ ಕಡಿಮೆಯಾಗಿದೆ. ಇದನ್ನು ಸರಿಪಡಿಸಬೇಕು ಎಂದು 16ನೇ ಹಣಕಾಸು ಆಯೋಗ ಕೋರಲಾಗಿದ್ದು, ಆಯೋಗವು ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಈ ಕುರಿತು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಡಿವಿಸಿಬಿಎಲ್ ಪೋಲ್ಗೆ ಸೆಸ್ ಮತ್ತು ಸರ್ಚಾರ್ಜ್ನನ್ನು ಸೇರಿಸಬೇಕೆಂದು ಹಾಗೂ ಭಾರತ ಸರ್ಕಾರಕ್ಕೆ ಬರುವ ತೆರಿಗೆತರ ಆದಾಯವನ್ನು ಸಹ ಡಿವಿಸಿಬಿಲ್ ಪೋಲ್ಗೆ ಸೇರಿಸಬೇಕೆಂದು ಕೋರಲಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ರಾಜ್ಯ ಸರ್ಕಾರ ಪ್ರತಿ ವರ್ಷ 5,000 ಕೋಟಿ ರೂಪಾಯಿಯಂತೆ 5 ವರ್ಷಕ್ಕೆ 25,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದ್ದು, ಕೇಂದ್ರ ಸರ್ಕಾರವು ಅದಕ್ಕೆ ಅನುರೂಪ ಅನುದಾನ ನೀಡಬೇಕೆಂದು ಕೋರಲಾಗಿದೆ. ಬೆಂಗಳೂರು ಅಭಿವೃದ್ಧಿಗೆ ಸುಮಾರು 55,000 ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು, ಈ ಮೊತ್ತವನ್ನು ಅರ್ಧದಷ್ಟಾದರೂ ಅನುದಾನ ನೀಡಬೇಕೆಂದು ಕೋರಲಾಗಿದೆ ಎಂದರು. ನಂಬರ್ 2, ಡಿವಿಸಿಬಲ್ ಪೂಲ್ಗೆ ಸೆಸ್ಸು ಮತ್ತು ಸರ್ಚಾರ್ಜನ್ನು ಕೂಡ ಸೇರಿಸಬೇಕು ಅಂತ ಹೇಳಿದೆ. 2ನೇದು. 3ನೇದು, ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಬರ್ತಕ್ಕಂಥ ನಾನ್ ಟ್ಯಾಕ್ಸ್ ರೆವಿನ್ಯೂ
ಆ ನಾನ್ ಟ್ಯಾಕ್ಸ್ ರೆವಿನ್ಯೂನು ಕೂಡ ಡಿವಿಜಿಬಲ್ ಪೂಲ್ಗೆ ಸೇರಿಸ್ಬೇಕು ಅಂತ ಗೊತ್ತಾಯ್ತು. ಆಮೇಲೆ ಹೈದರಾಬಾದ್ ಕರ್ನಾಟಕ ನಾವೀಗ 25 ವರ್ಷ ಪ್ರತಿ ವರ್ಷ 5,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. 5 ವರ್ಷದಲ್ಲಿ 25,000 ಕೋಟಿ ಆಗುತ್ತೆ. ನೀವು ಕೂಡ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿದ್ವಿ. ಆಮೇಲೆ ಬೆಂಗಳೂರು ಡೆವಲಪ್ಮೆಂಟ್ಗೆ ಸುಮಾರು 55,000 ಕೋಟಿ ಆಗುತ್ತೆ. ಕನಿಷ್ಠ ಪಕ್ಷ ಅದರಲ್ಲಿ ಅರ್ಧನಾರು ಕೊಡಬೇಕು ನಮಗೆ ಅಂತ ಹೇಳಿದ್ವಿ. ಬೆಂಗಳೂರು ಡೆವಲಪ್ಮೆಂಟಿಗೆ ಸುಮಾರು 55,000 ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ. ಅದರಲ್ಲಿ ಅರ್ಧ ನಮಗೆ ಕೊಡಬೇಕು ಅಂತ ಹೇಳಿದ್ವಿ. ಮತ್ತು ವೆಸ್ಟರ್ನ್ ಘಾಟ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ಯಾಕಂದರೆ ಲ್ಯಾಂಡು ಇದು ಇದಾಗ್ತಾ ಇದೆ, ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಅದಕ್ಕೋಸ್ಕರ ಕೊಡಬೇಕು ಅಂತ ಹೇಳಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಆಮೇಲೆ FCNC ಇರ್ತಕ್ಕಂಥ ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂಥ ಸ್ಟೇಟ್ಗಳನ್ನ ಪೀನಲೈಸ್ ಮಾಡಬಾರ್ದು. ನಾವು ಪರ್ಫಾರ್ಮೆನ್ಸು ಇದನ್ನು ಮಾಡಬೇಕು. ಬಿಕಾಸ್ GDPಗೆ ನಮ್ಮದು ಕಾಂಟ್ರಿಬ್ಯೂಷನ್ ನಿಯರ್ಲಿ 9% ಕಾಂಟ್ರಿಬ್ಯೂಷನ್. ಸೊ ನಾವು ವಿ ಆರ್ ಗೆಟಿಂಗ್ ಓನ್ಲಿ 1.9% ಕಡಿಮೆ. 1.5% ವಿ ಆರ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ವಿ. 14th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ 4.713 ಬರ್ತಿತ್ತು ಟ್ಯಾಕ್ಸು ನಮಗೆ ಸ್ಟೇಟಿಗೆ. ಅದು 15th ಫೈನಾನ್ಸ್ ಕಮಿಷನ್ನಲ್ಲಿ 3.64 ಆಗಿಬಿಟ್ಟಿದೆ. ಸೊ ಅದನ್ನು ಸರಿಪಡಿಸ್ಬೇಕು ಅಂತ ರೆಕ್ಟಿಫೈ ಮಾಡಬೇಕು ಅಂತ ಹೇಳ್ತೀವಿ. ಸುಮಾರು 1.66% ಕಡಿಮೆ ಆಗೋಯಿತು. ಅದರಿಂದ ನಮಗೆ ಒಟ್ಟಾರೆ ಸ್ಪೆಷಲ್ ಗ್ರ್ಯಾಂಟ್ಸು ಮತ್ತು ಡೆವಲ್ಯೂಷನಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲ ಸುಮಾರು 80,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಗಿದೆ. ಅದನ್ನೆಲ್ಲ ರೆಕ್ಟಿಫೈ ಮಾಡಿ 16th ಫೈನಾನ್ಸ್ ಕಮಿಷನ್ ಮಾಡಿ. ಕರ್ನಾಟಕಕ್ಕೆ ನ್ಯಾಯಕ್ಕಾಗಿ ಎಲ್ಲ GST ಬರಲ್ಲಪ್ಪ, GST ಕೌನ್ಸಿಲ್ ಇದೆ ಅದಕ್ಕೆ. ಕರ್ನಾಟಕಕ್ಕೆ ನ್ಯಾಯಕ್ಕಾಗಿ ಇಲ್ಲ, ಅವ್ರು ರಿಪೋರ್ಟ್ ಕೊಡ್ತಾರೆ, ಕೇಳಿದ್ದಾರೆ ಅಷ್ಟೇನೆ. ಸೊ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವುದನ್ನು ವಿರೋಧಿಸಿ ರಾಜ್ಯಪಾಲರ ವಾಪಸ್ಸಿಗೆ ಆಗ್ರಹಿಸಿ ಇಂದು ಕಲಬುರಗಿ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಜನಪರ ಆಡಳಿತ ನೀಡುತ್ತೇವೆ ಎಂಬ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂದು ಅಧಿಕಾರಕ್ಕೆ ಬಂದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ, ಬಿಜೆಪಿಯೇತರ ಸರ್ಕಾರ ಜನರಿಂದ ಆಯ್ಕೆಯಾದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರ ಇಟ್ಟುಕೊಂಡು ತನ್ನ ಚಾಳಿಯನ್ನು ಆರಂಭಿಸಿದೆ. ಮುಡಾ ಪ್ರಕರಣದ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಖಂಡನೀಯವಾಗಿದೆ ಎಂದು ತಿಳಿಸಿದರು. ಈ ಪ್ರತಿಭಟನೆಯಲ್ಲಿ ಸುರೇಶ್ ಹಾದಿಮನಿ, ಎಸ್ಪಿ ಸುಳ್ಳದ್, ಅಂಬಣ್ಣ ಜಿಗಣಿ, ಉಮೇಶ್ ನರೋಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಈಗ ಕರ್ನಾಟಕದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಈ ರಾಜಕೀಯ ಒಂದು ದೃಢತೆಯನ್ನ ಇವತ್ತು ಕೆಡಿಸ್ತಕ್ಕಂಥ ಶಕ್ತಿಗಳು ಬಿಜೆಪಿ ಮತ್ತು JDS ಪಕ್ಷಗಳನ್ನು ಮಾಡ್ತಾ ಇದ್ದಾವೆ. ಇವತ್ತು ಅತ್ಯಂತ ಜನಪ್ರಿಯ ಶೋಷಿತರ ನಾಯಕ, ಹಿಂದುಳಿದವರ ನಾಯಕ ಮತ್ತು ಮುತ್ಸದ್ದಿ ಜಾತ್ಯತೀತ ಹೆಸರಿಗೆ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ 13-18ರಲ್ಲಿ ಒಂದು ಸುವರ್ಣ ಯುಗ ಇದ್ದ ಹಾಗೆ. ಹಾಗಾಗಿ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ದೇವರಾಜ್ ಅರಸು ಆದ ನಂತರ ಶಿಕ್ಷಕ್ಸ್ ಆಗಿ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಈ ಬಲಿಷ್ಠ ಒಂದು ಜನರಿಗೆ ಸಹಿಸ್ಕೊಳ್ಕಾಗ್ತಾ ಇಲ್ಲ. ಬಿಜೆಪಿ ಮತ್ತು JDSಗೆ ಸಹಿಸ್ಕೊಳ್ತಾ ಆಗ್ತಾ ಇಲ್ಲ. ಹಾಗಾಗಿ ಏನಾದರೂ ಮಾಡಿ ಇವರು ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ಅನೇಕ ಹುನ್ನಾರಗಳನ್ನ ಈ ಪಕ್ಷಗಳು ನಡೆಸಿದ್ದಾವೆ ಕರ್ನಾಟಕದಲ್ಲಿ. ಉದಾಹರಣೆಗಾಗಿ ಮೂಡಲ್ಲಿ ಬರ್ತಕ್ಕಂಥ ಏನು ಒಂದು ಘಟನೆಯಲ್ಲಿ ಮೂಡದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಆಗಿರ್ತಕ್ಕಂಥ ಹಸ್ತಕ್ಷೇಪ ಇಲ್ಲ, ಯಾವುದೇ ಆದೇಶ ಇಲ್ಲ, ಯಾವುದೇ ಪತ್ರಿಕೆ ಸಹಿ ಮಾಡಿಲ್ಲ. ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ಮೇಲೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಮೇಲೆ ಒತ್ತಡ ತರೋದ್ರ ಮುಖಾಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಅತ್ಯಂತ ಘನತೆ ವ್ಯಕ್ತ ಇರತಕ್ಕಂಥ ರಾಜ್ಯಪಾಲರು
ಸಾಂವಿಧಾನಿಕವಾಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿ, ರಾಷ್ಟ್ರಪತಿಯಿಂದ ಬಂದಿರತಕ್ಕಂಥ ಒಬ್ಬ ಪ್ರತಿನಿಧಿ ಅವರು. ಹಾಗಾಗಿ ಅವರು ರಾಜಕೀಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪಳಗಿದವರು, ಪಂಡಿತರು. ಇಂಥ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ಇರ್ತಕ್ಕಂಥ BJP-ಯೇತರರ ಪಕ್ಷಗಳ ಅಧಿಕಾರವನ್ನ ಇದೇ ರೀತಿಯಾಗಿ ಪತನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಶಾ ಮತ್ತು ಮೋದಿಜಿಯವರ ಕುತಂತ್ರಕ್ಕೆ ಬಲಿಯಾಗಿ ರಾಜ್ಯಪಾಲರು ತಮಗೆ ಕೊಟ್ಟಿರ್ತಕ್ಕಂಥ ರಾಜ್ಯಾಂಗದ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತಕ್ಕಂಥದ್ದು ನಮ್ರವಾಗಿ ರಾಜ್ಯಪಾಲರಿಗೆ ನಾವು ಹೇಳಿಕೆ ಬಯಸ್ತಾ ಇದ್ದೀವಿ. ಇಲ್ಲದೆ ಹೋದರೆ ರಾಷ್ಟ್ರಪತಿಗಳಿಗೆ ನಮ್ಮ ಆಗ್ರಹ ಇದೆ. ಇವತ್ತು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಬೇಕು ಈ ಒಂದು ರಾಜ್ಯದಿಂದ ಅಂತೇಳಿ ರಾಷ್ಟ್ರಪತಿಗಳಿಗೆ ಮುಖ್ಯ ಒಂದು ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡ್ತಕ್ಕಂಥದ್ದು ಇವರಿಗೆ ಚಾಳಿಯಾಗಿಬಿಟ್ಟಿದೆ, ಹಳಿ ಚಾಳಿ. ಆ ಚಾಳಿಯನ್ನು ಬಿಟ್ಟು ಬಿಡಬೇಕು. ಇಲ್ಲದೆ ಹೋದರೆ ಕರ್ನಾಟಕದ ಜನತೆ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು BJPಗೆ ಮತ್ತು JDSಗೆ ಸರಿಯಾದಂಥ ಬುದ್ಧಿಯನ್ನು ಕಲಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಪರಿಷತ್ನ ಸಂಸ್ಥಾಪನಾ ದಿನ ಹಾಗೂ ಸಂಸ್ಥಾಪಕರಾದ ಡಾಕ್ಟರ್ ಶ್ರೀ ಶಿವರಾಜ ರಾಜೇಂದ್ರ ಮಹಾಸ್ವಾಮಿಗಳವರ 109ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಯಾದಗಿರಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸಭಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಪ್ರಧಾನ ಅಂಚೆ ಪಾಲಕ ಕುಪೇಂದ್ರ ವಟಾರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗುರುಮಿಟ್ಕಲ್ನ ಶಾಖಾ ಮಠದ ಶ್ರೀ ಶಾಂತವೀರ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ವಹಿಸಿದರು. ಕಲ್ಯಾಣ ಕರ್ನಾಟಕ ಪತ್ರಕರ್ತ ಪ್ರಶಸ್ತಿ ಪುರಸ್ಕೃತಗೊಂಡ ಪತ್ರಕರ್ತ ನಾಗಪ್ಪ ಮಾಲಿ ಪಾಟೀಲ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಿರಿಯ ಸಾಹಿತಿ ಮಹಿಪಾಲ ರೆಡ್ಡಿ ಮುನ್ನೂರ್ ಅವರು ಶರಣ ಸಾಹಿತ್ಯದಲ್ಲಿ ಮಾಧ್ಯಮದ ಪರಿಕಲ್ಪನೆಯ ಬಗ್ಗೆ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸಿದ್ದಪ್ಪ ಹೊಟ್ಟಿ, ವೆಂಕಟಗಿರಿ ದೇಶಪಾಂಡೆ, ಪ್ರಕಾಶ್ ಅಂಗಡಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕೇಳಿರುವ ಮಟ್ಟಿಗೆ ಹೊಸ ಲೇಖನ ಇದೆ. ಶರಣ ಸಾಹಿತ್ಯದಲ್ಲಿ ಮಾಧ್ಯಮದ ಪರಿಕಲ್ಪನೆ ಅಂತ ಹೇಳಿ, ಮಾಧ್ಯಮ ಅನ್ನೋದು ಹೀಗಿದೆ ಆಗಿಂತ ಅನ್ನುವ ಯೋಚನೆಗಳು ನಮ್ಮ ನಡುವೆ ಬರ್ತವೆ. ಹಾಗಾಗಿ ಒಂದು ಸಂಶೋಧನಾತ್ಮಕ ಹಿನ್ನೆಲೆಯನ್ನು ಇಟ್ಟುಕೊಂಡು ನನಗೆ ಬರೆಯುವ, ಓದುವ ತುಡಿತದ ಹಿನ್ನೆಲೆಯಲ್ಲಿ ಅನೇಕ ಶರಣರ ವಚನಗಳನ್ನು ಪ್ರಸ್ತಾಪ ಮಾಡಿಕೊಳ್ಳುತ್ತಲೇ ಒಂದು ಹೊಸ ಲೇಖನವನ್ನು ಯಾಕೆ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬರುವಂತಹ ಲೇಖನ ಇದು. ತಕ್ಷಣ ಅವರು ಶರಣ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಸಿದ್ದಪ್ಪ ಅವರು ಮತ್ತೆ ಅಯ್ಯಣ್ಣ ಸರ್ ಹೇಳಿದಾಗ ವಿಷಯ ನಾನೇ ಕೊಡ್ತೀನಿ ಅಂತ ಒಪ್ಕೊಂಡೆ. ಶರಣ ಸಾಹಿತ್ಯದಲ್ಲಿ ಮಾಧ್ಯಮದ ಪರಿಕಲ್ಪನೆ ಕೊಟ್ಟು ಮಾತಾಡ್ತೀನಿ ಅಂತ ಹೇಳಿ ಆಗ್ಬೋದು ಅಂತಂದು ನಾನು ಇದನ್ನ ಒಂದು ಲೇಖನವಾಗಿ ರೂಪಿಸ್ತೀನಿ. ಯಾಕೆ ಲೇಖನ ಆಗಿ ರೂಪಿಸ್ತೇನೆ ಅಂದರೆ, ಇಂಥ ಹೊಸ ಹೊಸ ಲೇಖನಗಳು ನನಗೆ ಬರವಣಿಗೆ ಕೈಗೊಂಡಾಗ ಒಂದು 20-25 ಆದಾಗ ಒಂದು ಹೊಸ ಪುಸ್ತಕ ರೆಡಿಯಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಆ ಇಡೀ ಲೇಖನವನ್ನು ಈಗ ನಿಮ್ಮೆಲ್ಲರೂ ಪ್ರಸ್ತಾಪವನ್ನು ಮಾಡಲಿಕ್ಕೆ ಬಯಸ್ತೇನೆ. ಆತ್ಮೀಯರೇ, ಈ ಬದುಕಿನ ಅಗಾಧತೆಗಳನ್ನು ಕಂಡು ಕ್ಷಣ ಕ್ಷಣಕ್ಕೂ ಅಚ್ಚರಿಯನ್ನು ಅನುಭವಿಸಿದವನು ನಾನು. ಅಂಥ ಅಚ್ಚರಿಗಳ ನಡುವೆ ವಸ್ತುನಿಷ್ಠ ತತ್ವಕ್ಕೆ ಬದ್ಧರಾಗಿದ್ದಂತಹ ಶರಣರು ನೂತನ ಸಮಾಜವನ್ನು ದರ್ಶಿಸಿದ್ದು ಅವಲೋಕಿಸುತ್ತಾ ಹೋಗುತ್ತೇವೆ. ಆ ಮೂಲಕ ವಚನ ಸಾಹಿತ್ಯ ಓದುವುದಕ್ಕೂ ತೊಡಗುತ್ತೇವೆ. ಶರಣರ ವಿಚಾರಧಾರೆ, ಶರಣರ ತತ್ವದರ್ಶನ, ಅನುಭವ ಮಾರ್ಗ, ವಚನಗಳ ಸಾಹಿತ್ಯ ರೂಪ, ಬೆಳಗಿನ ವಚನಗಳು, ಕಾಯಕ ಸಂಸ್ಕೃತಿ, ಜಾತಿ ನಿರ್ಮೂಲನೆ, ಸಮಾನತೆ, ಹೀಗೆ ಒಂದೇ BJP ನಡುವೆ ಅವ್ರು ಮನಸ್ಸು ಮಾಡಿ ಪ್ರೀತಿಯಿಂದ ನಮ್ಮನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸುಮ್ಮನೆ ಬರ್ತೀನಿ ಅಂದ್ರೆ ಉದ್ಘಾಟಕರಂತ ಹಾಕಿದರು. ಆ ಹಿನ್ನೆಲೆಯಲ್ಲಿ ನಾನು ವಿಶೇಷವಾಗಿ ಶ್ರೀ ಸಿದ್ದಪ್ಪ ಹೊಟ್ಟಿ ಸರ್ ಮತ್ತು ಶ್ರೀ ಹಿರಿಯರಾಗಿರ್ತಕ್ಕಂಥ ಶ್ರೀ ಅಯ್ಯಣ್ಣ ಹುಂಡೇಕರ್ ಅವರಿಗೆ ನಾನು ಶರಣಾರ್ಥಿಗಳನ್ನು ಹೇಳಲು ಇಷ್ಟಪಡ್ತೀನಿ. ನಾನು ಕಳೆದ ವರ್ಷ ಸುತ್ತೂರು ಮಠಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಅಂಚೆ ಇಲಾಖೆಯ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸ್ನೇಹಿತರೆ, ಅಲ್ಲಿಯ ಆ ಮಠದ ವ್ಯವಸ್ಥೆ, ಆ ಶಾಲೆಯ ಅಚ್ಚುಕಟ್ಟಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಮೂಹ, ಸಿಬ್ಬಂದಿ, ಅಲ್ಲಿ ನಮ್ಮ ಮತ್ತು ಬರುವಂಥ ಎಲ್ಲ ಜನರಿಗಾಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನನಗೆ ಅನಿಸ್ತು, ಇದೇನು ಇದು
ಎಂತ ವಿಭಿನ್ನವಾಗಿ ವಿಶಿಷ್ಟವಾಗಿ ಶಿಕ್ಷಣದ ಪ್ರಸಾರವನ್ನು ಕೊಡುವ ಮೂಲಕ ಈ ನಾಡಿನ ನನಗೆ ಬಹಳ ಸಂತೋಷ ಅನಿಸ್ತದ. ಯಾಕಂದ್ರೆ మన ಜೊತೆಗೆ ತಪ್ಪಂತ ಅನ್ಸೋದು. ಯಾಕಂದ್ರೆ ನಮ್ಮ ಸಾಹಿತಿಗಳು ಹಿರಿಯರು ಮಾತಾಡುವಂತ ಅವಶ್ಯಕತೆ ಅಲ್ಲಿಯ ಶಿಕ್ಷಣ ಸಂಸ್ಥೆ ಅಲ್ಲಿಯ ಪರಿಸರ ನೋಡಿದೆ ಆದರೆ ಎಲ್ಲರೂ ಬೆರೆತುಕೊಳ್ಳುವ ದಿಶೆಯಲ್ಲಿ ಒಂದು ಹೊಸ ಮಾದರಿಯ ಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಅಸಂಖ್ಯಾತ ವಿದ್ಯಾರ್ಥಿಗಳು ಇವತ್ತು ನಮ್ಮ ಕಲ್ಲು ತುಂಬಿದ ಲಾರಿ ಪಲ್ಟಿಯಾಗಿ ಮೃತಪಟ್ಟಿದ್ದ ವೀರಣ್ಣ ಎಂಬ ವ್ಯಕ್ತಿಗೆ ಪರಿಹಾರ ನೀಡದ ಕಲ್ಲು ಗಣಿ ಮಾಲೀಕರು ಮತ್ತು ಕಾರ್ಮಿಕ ಇಲಾಖೆ ವಿರುದ್ಧ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮೀರ್ಯಾಣ ಗ್ರಾಮದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು. ಕಳೆದ 4 ದಿನದ ಹಿಂದೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮೀರ್ಯಾಣ ಗ್ರಾಮದಲ್ಲಿ ಕಲ್ಲು ತುಂಬಿಕೊಂಡು ತೆಲಂಗಾಣಕ್ಕೆ ಹೋಗುತ್ತಿದ್ದ ಲಾರಿ ಪಲ್ಟಿಯಾಗಿತ್ತು. ಘಟನೆಯಲ್ಲಿ ಹಲವು ಕಾರ್ಮಿಕರು ಗಾಯಗೊಂಡಿದ್ರು. ಮೀರ್ಯಾಣ ಭಾಗದಲ್ಲಿ ಹಲವು ಕಾರ್ಮಿಕರು ಕಲ್ಲು ಕ್ವಾರಿಗಳಲ್ಲಿ ಕೆಲಸ ಮಾಡುತ್ತಿದ್ರು ಕೂಡ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ ವಿತರಣೆಯಾಗಿಲ್ಲ. ಜೊತೆಗೆ ಕಾರ್ಮಿಕರಿಗೆ ಸಿಗಬೇಕಾದ ಯಾವುದೇ ಸೌಲಭ್ಯಗಳು ಕೂಡ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಿ ಕಾರ್ಮಿಕ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಈಗ ಬಂಧುಗಳೇ, ಈಗ ಆಲ್ರೆಡಿ ಏನೇನು ಆಗಿದೆ ಅಂತಕ್ಕಂಥ ಹಲವಾರು ವಿಷಯಗಳನ್ನ ನಿಮಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನ ನಾನು ಮೊದಲನೇದಾಗಿ ಹೇಳಕ್ಕೆ ಬಯಸ್ತೇನೆ. ಈ ಒಂದು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಜಾಫರ್ ಖಾನ್ ಹಿರಿಯಣ್ಣ ಅವರೇ ಮತ್ತು ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಆತ್ಮೀಯ ಎಲ್ಲ ಕಾರ್ಮಿಕ ಬಂಧುಗಳೇ, ಒಂದು ಮಾತನ್ನ ನಾವು ಹೇಳಕ್ಕೆ ಬಯಸ್ತೀವಿ. ಈ ಕಲ್ಲು, ಮಿರಿಯಾನ್, ಬೈರಂಪಳ್ಳಿ, ಕೃಷ್ಣಾಪುರ್ ಇವರೆಲ್ಲರೂ ಕೂಡ ಈ ಗಣಿಗಾರಿಕೆ ಕೆಲಸದ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಕಾರ್ಮಿಕರು. ಆದ್ರೆ ಯಾವುದೇ ಕಾರಣಕ್ಕೂ ಗಣಿ ಕಟ್ಟಿಂಗ್ ಮಾಡ್ತಕ್ಕಂಥವ್ರು ಯಾರು? ಇದೇ 4-5 ಹಳ್ಳಿಯ ಕಾರ್ಮಿಕರು. ಇದೇ 4-5 ಹಳ್ಳಿಯ ಕಾರ್ಮಿಕರು, ಲಾರಿ ಲೋಡಿಂಗ್ ಮಾಡ್ತಕ್ಕಂಥ ಕಾರ್ಮಿಕರು, ಅನ್ಲೋಡಿಂಗ್ ಮಾಡ್ತಕ್ಕಂಥ ಕಾರ್ಮಿಕರು, ಅದು ಇವತ್ತು ಪರ್ಸಿ ಲೋಡಿಂಗ್ ಮಾಡ್ತಕ್ಕಂಥ ಕಾರ್ಮಿಕರು. ಹಾಗಾಗಿರೋದ್ರಿಂದ ಇವತ್ತು ಈ ಭಾಗದ 4-6 ಹಳ್ಳಿಯ ಜನ ಕಾರ್ಮಿಕರನ್ನ ತಮ್ಮ ಜೀವದ ಹಂಗನ್ನ ತೊರೆದು ಗಣಿಗಾರಿಕೆಗೆ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕ್ತಕ್ಕಂಥ ನಿಜವಾಗ್ಲೂ ಯಾರಾದ್ರೂ ಕಾರ್ಮಿಕರು. ಆದ್ರೆ ಈ ಕಾರ್ಮಿಕರಿಂದ ಲಾಭಿ ಪಡ್ತಕ್ಕಂಥವ್ರು ಗಣಿ ಕಾರ್ಮಿಕ ಮಾಲೀಕರೇನಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಶ್ರಮ ಪಟ್ಟಿರ್ತಕ್ಕಂಥ ನಿಮ್ಮ ಶ್ರಮದ ಬೆವರಣಿ ಮೂಲಕ ಅವ್ರು AC ಕಾರಿನಲ್ಲಿ ಮತ್ತು AC ರೂಮ್ನಲ್ಲಿ ಬಿಸ್ಲರಿ ಬಾಟಲ್, ಚಿಕನ್, ಮಟನ್ ಊಟ ಮಾಡಿ ಐಷಾರಾಮಿ ಜೀವನ ಮಾಡ್ತಕ್ಕಂಥ ಕಡಿ ಮಾಲೀಕರು. ಜೀವನದ ಅಂಗನ ತೊರೆದು ಇವತ್ತು ಕೆಲಸ ಮಾಡಿ ಅವ್ರಿಗೆ ಚಂದ ಬಣ್ಣ ಮಾಡಿ ಮಾಲೀಕರಿಗೆ ಗಾಡಿ ಕೊಡ್ತಕ್ಕಂಥ ನಿಜವಾಗಲೂ ಕಾರ್ಮಿಕರ ಬದುಕಿನ ಬಗ್ಗೆ ಕಾಳಜಿ ತೋರಿಸಲಿಲ್ಲ. ಆ ಕಾರ್ಮಿಕರ ಬಗ್ಗೆ ಎಲ್ಲಷ್ಟು ಕೂಡ ಇವತ್ತು ಬೇಜವಾಬ್ದಾರಿಯನ್ನ ತೋರ್ತಕ್ಕಂಥ ನೀತಿ ಇದು ತುಂಬಾ ಖೇದಕರ ಸಂಗತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ತಮ್ಮ ಮ್ಯಾಲ ಒಂದೊಂದು ಕಂಬದ ಅಳತಿ ಅಲ್ಲ, 2-3 ಕಂಬದ ಅಳತಿನೂ, ಲೈಟಿನ ಕಂಬದ ಅಳತಿನೂ ಕೂಡ ತುಂಬಿರ್ತಕ್ಕಂಥ ಕೆಳಗಡೆ ಬರ್ಸಿ ಲಾರಿ ಲೋಡ್ ಮಾಡಿ ಮ್ಯಾಲಿನ ಲಾರಿ ಪಲ್ಟಿ ಆಗ್ಬಿದ್ರೆ ಆ ಜನರ ಗತಿ ಏನು ಅಂತಕ್ಕಂಥದ್ದು, ಆ ಕಾರ್ಮಿಕರ ಬದುಕಿನ ರಕ್ಷಣೆ ಬಗ್ಗೆ ಎಲ್ಲೂ ಕೂಡ ಕಿಂಚಿತ ಕಾಳಜಿ ತೋರಿಸಲಾರದಂಥ ರೀತಿಯಲ್ಲಿ ಹೆಚ್ಚಾಗ್ತಕ್ಕಂಥ ಮತ್ತು ಗಣಿಗಾರ್ಮಿಕ ಮಾಲೀಕರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಆದ್ರೆ ಇವತ್ತು ನಾವು ಕೇಳಕ್ಕೆ ಬಯಸ್ತೀವಿ ಏನು ಅಂತಂದ್ರೆ, ನಿಮ್ಮ ಹೆಣ ಚಂದ ಬಣ್ಣ ಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಅನ್ನ ಕೊಡ್ತೀರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಸಮಸ್ಯೆ ಆದಾಗ ಇವತ್ತು ನೀವು ಒಳ್ಳೆ ಫೋರ್ಟಿಸ್ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡಿತೀರಿ. ಆದ್ರೆ ಇವತ್ತು ನಿಮ್ಮ ಮಕ್ಕಳ ಮದುವೆ ಮಾಡ್ಬೇಕಂದ್ರೆ ಬಹಳ ವೈಭವದಿಂದ ವಿಜೃಂಭಣೆಯನ್ನು ಮದುವೆ ಮಾಡ್ತೀರಿ. ಯಾವುದೇ ನಿಮ್ಮ ಮಕ್ಕಳಿಗೆ ಇವತ್ತು ಯಾವುದೇ ಕಾರಣಕ್ಕೂ ಬಡವರ ಮಕ್ಕಳನ್ನ ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಪರಿಹಾರನ್ನ ಕೊಡೋದಿಲ್ಲ. ಅದನ್ನ ಇವತ್ತು ಕಾರ್ಮಿಕ ಇಲಾಖೆ ಅಂತಕ್ಕಂಥದ್ದಿದೆ. ನಾನು ಹೇಳಕ್ಕೆ ಬಯಸ್ತೀನಿ, ಕಾರ್ಮಿಕ ಇಲಾಖೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ?
ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ?
ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.